ಚಿತ್ರ ವಿಚಿತ್ರ ಅನ್ನೋದು ಬಿಟ್ಟು ಅದಕ್ಕೂ ಮೇಲೇನಾದರೂ ಅಂತ ಹೇಳಿದ್ರೆ ಉಪೇಂದ್ರ ಅಂತ ಹೇಳ್ಬೋದು. ಕಾಯಿಸಿ ಸತಾಯಿಸಿ ಕೊನೆಗೂ ಇವತ್ತು UI ಟೀಸರ್ ರಿಲೀಸ್ ಆಗಿದೆ. ಟೀಸರ್ ಹೇಗಿದೆ ಅಂದರೆ ಎಲ್ಲರೂ ಹೇಳ್ತಿರೋದು ಒಂದೇ ಮಾತು, ಸೂಪರ್ ಅಂತ. ಟೈಟಲ್ಲೇ ಸಿಕ್ಕಾಪಟ್ಟೆ ಕನ್ಫ್ಯೂಷನಿಂಗ್ ಆಗಿತ್ತು. ಟೀಸರ್ ಅಂತೂ ಇನ್ನೂ ಹುಳ ಬಿಟ್ಟಂಗಾಯಿತು ತಲೆಗೆ ಅಂತ ಹೇಳ್ತಿದ್ದಾರೆ. ಟೀಸರ್ ರಿಲೀಸ್ ಆಗಿದೆ, ಟೀಸರ್ ರಿವ್ಯೂ ಟೈಮ್ ಇದು. ನಾನು ಪವಿತ್ರ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು TV19 ಕನ್ನಡ. ವಾ, ಓಪನಿಂಗೇ ಒಂಥರ ಹಾಲಿವುಡ್ ಮೇಕಿಂಗ್ ಥರ ಕಾಣಿಸ್ತಾ ಇದೆ. ಅಲ್ಲಿ ನೋಡಿ, ದಿಸ್ ಇಸ್ ನಾಟ್ ಎ ವರ್ಲ್ಡ್, ಇಟ್ಸ್ ಅ UI ವರ್ಲ್ಡ್ ಅನ್ನೋ ಒಂದು ಸೌಂಡ್ ಕೇಳುತ್ತೆ. ಕಾಡಿಂದ ನಾಡಿಗೆ ಹೋಗೋ ಥರ ಒಂಥರ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಒಂಥರ ಪಿಂಕಿಶ್ ಆಗಿ ಅಲ್ಲಿ ಇಬ್ಬರು ಕ್ಯಾರೆಕ್ಟರ್ ಹೋಗೋದನ್ನ ನಾವು ಗಮನಿಸ್ಬೋದಲ್ವ. ಆ್ಯಡಮ್ ಯು ಥರ ಎರಡು ಕ್ಯಾರೆಕ್ಟರ್ ಕಾಣಿಸುತ್ತೆ ನೋಡಿ. ಒಂದು ಕಾಡಿಂದ ಒಂಥರ ದೊಡ್ಡ ಸಿಟಿಗೆ ಹೋಗ್ತಾ ಇರೋದು. ವೆಲ್ಕಮ್ ಟು UI ವರ್ಲ್ಡ್ ಅನ್ನೋ ಥರ ಇದೆ. ನೆಕ್ಸ್ಟು ನೋಡಿ, ಅಲ್ಲಿ ನೋಡ್ತಾ ಇದ್ದರೆ ಆ ಟೀಸರಲ್ಲೇ ಗೊತ್ತಾಗ್ತದೆ. ಒಂಥರ ಚಿತ್ರ ವಿಚಿತ್ರವಾಗಿರೋ ಮನುಷ್ಯರೆಲ್ಲ ಕಾಣಿಸ್ತಿದ್ದಾರೆ. ದೊಡ್ಡ ದೊಡ್ಡ ಕಾರ್ಖಾನೆ ಕಾಣಿಸ್ತಾ ಇದೆ. ಅಚ್ಯುತು, ರವಿಶಂಕರ್, ಅಪ್ಪ ಅವರಂತೂ ಹಿಂದೆ ಯಾವತ್ತೂ ನಾವು ಈ ಥರ ನೋಡೇ ಇಲ್ಲ ಅವ್ರನ್ನ, ಈ ಥರ ಕ್ಯಾರೆಕ್ಟರ್ಸಲ್ಲಿ. ಆ ಥರ ಸಖತ್ ಡಿಫ್ರೆಂಟಾಗಿ ತೋರಿಸ್ತಾ ಇದ್ದಾರೆ. ಸೊ ಒಂದೊಂದು ಕ್ಯಾರೆಕ್ಟ್ರು ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ. ನೋಡಿ, ಇದ್ರ ಮಧ್ಯೆ ಈ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಒಂದಷ್ಟು ಜನ ಬರ್ತಾರೆ. ಅದರಲ್ಲಿ ಸಾಧು ಮಹಾರಾಜ್ ಜೋಕರ್ ಗೆಟಪ್ಪಲ್ಲಿ ಬಂದವ್ರೆ. ಆದರೆ ಒಂಥರ ಈ ಒಂದಷ್ಟು ಮಂದಿನ ಏನೋ ಲಾಕ್ ಆಗಿರೋದನ್ನ ಸೇವ್ ಮಾಡೋ ಥರ ಕಾಣಿಸ್ತಾ ಇದೆ. ಅಲ್ಲಿ ಸೇವ್ ಮಾಡಿ ಅಂತ ಕೂಗಾಡೋ ಥರ ಕೇಳಿಸ್ತಾ ಇರೋದು. ಅಲ್ಲಿ ಯಾರೋ ಮತ್ತು ಯಾರಿಗೂ ಹೊಡಿತಾರೆ. ಅಷ್ಟರಲ್ಲಿ ನೋಡೋಣ ನೋಡಿ, ಅಲ್ಲೊಂದಷ್ಟು ಜನ ಎಲ್ಲ ಲಾಕ್ ಆಗಿ ಅವ್ರನ್ನ ಸೇವ್ ಮಾಡಿ ಅಂತ ಕೂಗ್ಕೊಳ್ಳೋ ಥರ ಅಲ್ಲೊಂದು ಎಂಟ್ರಿ ಬರ್ತಾ ಇದೆ. ಅಲ್ಲಿ ಅದು ಆಬ್ವಿಯಸ್ಲಿ ಉಪೇಂದ್ರ ಅವರ ಎಂಟ್ರಿ. ಕಲಿಯುಗದ ಕತೆ ಹೇಳೋ ಥರ ಇಲ್ಲಿ ಕಾಣಿಸ್ತಾ ಇದೆ. ಕುದುರೆ ಏರ್ಕೊಂಡು ಅವ್ರು ಬರ್ತಾ ಇರೋದು. ಮತ್ತೆ ಈ ಟ್ರೈಲರ್ ನೋಡ್ತಿದ್ರೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಮತ್ತೆ ಮೆದುಳಿಗೆ ಕೈ ಹಾಕ್ಬಿಟ್ಟಿದ್ದಾರೆ ಅನ್ನೋ ಸಿನಿಮಾ. ಅನುಮಾನನೇ ಬೇಡ, ಮತ್ತೆ ಕನ್ಫ್ಯೂಸಿಂಗ್ ನೋಡಿ. ಒಂದು ನಾಗರಿಕತೆ ಬೆಳೆದು ಕೈಗಾರೀಕರಣ ತಗೊಳ್ಳಿ, ಇನ್ನು ಆಧುನೀಕರಣದ ಪರಿಣಾಮ ಪ್ರಪಂಚ ಹೆಂಗೆಲ್ಲ ಸಾಗಿ ಬಂತು ಅನ್ನೋದನ್ನು ಉಪೇಂದ್ರ ಅವರು ಇಲ್ಲಿ ತೋರಿಸ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಒಂದು ಕಡೆ ಬೆಟ್ಟ ಗುಡ್ಡ ಕಾಡು ಎಲ್ಲ ಹೋಗಿ ಆ ಕಟ್ಟಡಗಳು ನೋಡಿ, ಅಂದರೆ ಬಿಲ್ಡಿಂಗ್ಸ್ ಎಲ್ಲ ಹೆಂಗಿದೆ, ಅಲ್ಲಿರೋ ದುರಾಸೆ ಇರ್ಬೋದು, ಅಲ್ಲಿ ನಡೀತಾ ಇರೋ ದೌರ್ಜನ್ಯ, ಇದೆಲ್ಲ ಮೀರಿ ಏನಾಯಿತು ಅನ್ನೋದನ್ನು ತೋರಿಸೋದಕ್ಕೆ ಹೊರಟಿದ್ದಾರೆ ಅನ್ನೋದು ಮಾತ್ರ ಇದೆಲ್ಲ ನೋಡಿದರೆ ಕಣ್ಮುಂದೆ ಬರ್ತಾ ಇದೆ. ಅದನ್ನೆಲ್ಲ ತಡೆಯೋದಕ್ಕೆ ಯಾರು ಎಂಟ್ರಿ ಕೊಡ್ತಾರೆ ಇಲ್ಲಿ? ಎಂಟ್ರಿ ನೋಡಿ. ಎಸ್, ಇಲ್ಲಿ ನೋಡಿ, ಅದೆಲ್ಲ ತಡೆಯೋದಕ್ಕೆ ದಶಾವತಾರದ 10ನೇ ಅವತಾರ ಅನ್ನೋ ಥರ ಇಲ್ಲಿ ಕಲ್ಕಿ ಎಂಟ್ರಿ ಆಗ್ತಾ ಇರೋದು ಗೊತ್ತಾಗ್ತಾ ಇದೆ. ಸೊ ಅವ್ರನ್ನ ಉಪೇಂದ್ರ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಕೆ ಒಂದಷ್ಟು ಜನ ಸೆಲೆಬ್ರೇಷನಲ್ಲಿ ಕಲರ್ ಹೆಚ್ಚುತ್ತಾ ಇರೋದು, ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಕಾಯ್ತಾ ಇರೋದು.
ಸೊ ಕಲ್ಕಿ ಬಂದಿಲ್ಲಿ ಈಗ ಏನೆಲ್ಲ ಕೆಟ್ಟದಾಗ್ತಾ ಇದೆ ಅದೆಲ್ಲ ಅಳಿಸಿ ಒಳ್ಳೆಯದನ್ನು ಉಳಿಸ್ತಾನೆ ಅನ್ನೋ ಒಂದು ಕಾನ್ಸೆಪ್ಟನ್ನು ಮಾಡಿರ್ಬೋದೇನಪ್ಪ ಅಂತ ಅನಿಸ್ತಾ ಇದಪ್ಪ ಈ ಟೀಸರ್ ನೋಡ್ತಾ ಇದ್ದರೆ. ನೋಡಿ ಉಪೇಂದ್ರ ಅವರ ಎಂಟ್ರಿ. ಟ್ರೈಲರ್ ನೋಡಿದ್ರೆ ಯಾರಾದರೂ ಗೆಸ್ ಮಾಡೋಕ್ಕಾಗುತ್ತಾ ಏನಿರ್ಬೋದು ಅಲ್ಲಿ ಅಂತ? ಒಂಚೂರು ಯೋಚನೆ ಮಾಡಿದ್ರೆ ಅಲ್ಪ ಸ್ವಲ್ಪ ಗೆಸ್ ಮಾಡ್ಬೋದು ಅಷ್ಟೇ ಏನಾಗಿರ್ಬೋದು ಅಂತ. ಇವ್ರೇನು ಮಾಡ್ತಿದ್ದಾರಪ್ಪ, ಸಿಕ್ಕಾಬಟ್ಟೆ ಕನ್ಫ್ಯೂಷನು, ಯಾವಾಗಲೂ ತಲೆಗೆ ಹುಳ ಬಿಡೋ ಕೆಲಸ ಅಂತ. ಯಾವಾಗಲೂ ನಾನು ಅನ್ನೋದನ್ನು ನಾವು ಕೇಳಿದ್ವಿ ಉಪೇಂದ್ರ ಮೂವಿಲಿ. ನಾನು ನೀನು ಅಂತ ಮಾತಾಡ್ತಿದ್ದವ್ರು ಇವತ್ತು ಒಂದೇ ಸಿನಿಮಾದಲ್ಲಿ ನಾನು ನೀನು ಅನ್ನೋದನ್ನು ತೋರ್ಸೋಕ್ಕೆ ಏನಾದ್ರು ಹೊರಟ್ರಾ ಅಂತ ಅನಿಸುತ್ತೆ. ಇನ್ನು ಅವರ ಡೈರೆಕ್ಷನ್ ಸ್ಕಿಲ್ ಬಗ್ಗೆ ನಾವು ಮಾತಾಡೋದೇ ಬೇಡ. ಅಷ್ಟರ ಮಟ್ಟಿಗೆ ಒಳ್ಳೆ ಡೈರೆಕ್ಷನ್ ಒಳ್ಳೆ ಹೆಸರು ಮಾಡಿರೋರು. ತುಂಬ ಯೋಚನೆ ಮಾಡಿ ಯಾವುದೋ ಒಂದು ದೊಡ್ಡ ಯೋಚನೆ ಮಾಡಿ ಈ ಸಿನಿಮಾ ಕೊಡಬೇಕು ಅಂತ ಉಪೇಂದ್ರ ಅವ್ರು ಹೊರಟಿದ್ದಾರೆ ಅನ್ನೋದು ಮಾತ್ರ ನಿಜವಾಗ್ಲೂ ಗೊತ್ತಾಗ್ತಾ ಇದೆ. ಟೀಸರ್ಲೇ ಗೊತ್ತಾಗ್ತದೆ. ಟೆಕ್ನಾಲಜಿ ಅಂತೂ ಸಖತ್ತಾಗಿ ಬಳಸ್ಕೊಂಡಿದ್ದಾರಪ್ಪ. ಆ ಸೆಟ್ಗಳನ್ನ ನೋಡಿ, ಆ ಸೆಟ್ಗಳು ಕೂಡ ಸೂಪರ್ ಆಗಿದೆ. ಅವರ ವಿಷನ್ ಅದು ಅವ್ರಿಗಿರೋಂಥ ವಿಷನ್ ಇದೆಯಲ್ಲ, ಆ ಎಕ್ಸಿಕ್ಯೂಷನ್ ಏನು ಅನ್ನೋದನ್ನು ನಾವು ಟೀಸರಲ್ಲಿ ನೋಡ್ಬೋದು. ಅದರಲ್ಲಿ ಅದರ ಜಲಕ್ಕೆ ಗೊತ್ತಾಗ್ತಾ ಇದೆ. ಉಪ್ಪಿ ಅಂತೂ ದೊಡ್ಡ ಯೋಚನೆ, ಜನ ಅಷ್ಟು ಈಸಿಯಾಗಿ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಆ ಥರ ಒಂದು ಕಲ್ಪನೆ ಅವ್ರಿಗಿರೋದು. ಅವ್ರ ಕಲ್ಪನೆನ ನಾವು ಯಾರೂ ಕೂಡ ಯೋಚನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ವೆಲ್ಕಮ್ ಟು UI ವರ್ಲ್ಡ್ ಅಂತ ಒಂದು ಟೀಸರ್ ಅಂತೂ ಬಿಟ್ಬಿಟ್ರು. ಒಂದು ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದು ನೋಡಿ, ಆ ಪೋಸ್ಟರ್ ಥೀಮೇ ಒಂದು ಸರಿ ಉಪೇಂದ್ರ ಅವ್ರದ್ದು ಒಂದು ಇತ್ತಲ್ವ ಪೋಸ್ಟರ್ ಥೀಮ್ ರಿಲೀಸ್ ಮಾಡಿದಾಗ ಅದೇನಾದರೂ ಸುಮ್ಮನೆ ಏನಾದರೂ ಪೋಸ್ಟರ್ಗೆ ಮಾಡಿದಾರಾ ಅಂತ ಅಂದ್ಕೊಳ್ಬೋದಿತ್ತು. ಆದರೆ ಈಗ ಟೀಸರ್ ನೋಡಿದ್ಮೇಲೆ ಅನಿಸುತ್ತೆ ಅದಕ್ಕೂ ಇದಕ್ಕೂ ಲಿಂಕ್ ಇದೆ, ಅದರಲ್ಲಿ ಏನೋ ಇದೆ ಅಂತ. ಸೊ ಹೊಸ ಪ್ರಪಂಚ, UI ಪ್ರಪಂಚದ ರೂಲ್ಸು ರೆಗ್ಯುಲೇಷನ್ಸು ಹೇಗಿರುತ್ತೋ ನೋಡಬೇಕಪ್ಪ. ಇಲ್ಲಿ ಟೀಸರಲ್ಲಿ ನಾವು ಇನ್ನೊಂದಷ್ಟು ಜನ ಗಮನಿಸ್ಬೋದು. ಟೀಸರ್ಲಿ ಬೇರೆ ಬೇರೆ ದೇಶದ ಜನ ಕಾಣಿಸ್ತಾರೆ. ಅವರ ವೇಷಭೂಷಣ ನೋಡಿ ಬೇರೆ ಬೇರೆ ಥರ ಇರುತ್ತೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗಳು. ಅಷ್ಟು ಈಸಿಯಾಗಂತೂ ಕಾನ್ಸೆಪ್ಟ್ ಅರ್ಥ ಅಂತೂ ಆಗ್ತಾ ಇಲ್ಲ. ಬೇರೆ ಕಲ್ಚರ್ನ ಇಲ್ಲಿ ನೋಡ್ಬೋದು, ಬೇರೆ ಬೇರೆ ಪಂಗಡ ನೋಡ್ಬೋದು. ತುಂಬ ಕಲರ್ಫುಲ್ ಆದಂತಹ ಕಾಡನ್ನು ನೋಡ್ತೀವಿ. ಟೀಸರ್ ವಿಜುವಲೈಸೇಷನ್ ಅಂತೂ ಸಿಕ್ಕಾಪಟ್ಟೆ ರಿಚ್ಚಾಗಿ ಕಾಣಿಸ್ತಾ ಇದೆ. ಸಿಕ್ಕಾಪಟ್ಟೆ ದುಡ್ಡು ಸುರಿದಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ಸುಮಾರು 1.5-2 ವರ್ಷ ಅಂತೂ ತೊಗೊಂಡ್ರೆ ಇಷ್ಟು ದೊಡ್ಡ ಪ್ರಾಜೆಕ್ಟ್, ಇಷ್ಟು ದೊಡ್ಡ ಸಿನಿಮಾ ಕೊಡೋದಕ್ಕೆ ಅಷ್ಟು ಯೋಚನೆ ಮಾಡಿ ಈಗ UI ಟೀಸರ್ ಅಂತೂ ರಿಲೀಸ್ ಮಾಡಿದರು. ಬಟ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು ಮಾತ್ರ ಎಲ್ಲೂ ಬಿಟ್ಕೊಟ್ಟಿಲ್ಲ. ಇದು ಉಪೇಂದ್ರ ಅವ್ರ ಪ್ರಪಂಚ, ಅಷ್ಟು ಈಸಿಯಾಗಿ ಅರ್ಥ ಮಾಡ್ಕೊಳಕ್ಕಾಗದೇ ಇರೋ ಪ್ರಪಂಚ. ನಾವು ಹೋಗಿ ಬರ್ಬೋದು ಅಷ್ಟೇ. ಈಗ ಎಷ್ಟೋ ಜನ ನೋಡಿ ಅವ್ರ ಸಿನಿಮಾ ನೋಡಿದರೆ ಸಿನಿಮಾ ಹೆಂಗಿತ್ತು ಅಂದರೆ ಸಖತ್ತಾಗಿತ್ತು ಗುರು, ಚೆನ್ನಾಗಿತ್ತು, ಏನು ಸಖತ್ತಾಗಿ ಮಾಡಿದವ್ರು ಗೊತ್ತಾ ಉಪೇಂದ್ರ ಅಂತೆಲ್ಲ ಅಂತಿದ್ವಿ. ಈಗ ಸೂಪರ್ ಮೂವಿ ನೋಡಿ, ಅವರು ಹಾಲಿವುಡ್ ಮೂವಿ ನೋಡಿ, ರೋಬೋ ಎಲ್ಲ ಎಷ್ಟು ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡಿದ್ರು ಅವ್ರ ಮೂವಿಲಿ. ಸೊ ಅಂಥದ್ದೇ ಏನೋ ಒಂದು ಕ್ರಿಯೇಟಿವಿಟಿ ಅಥವಾ ಏನೋ ಒಂದು ಸ್ಪೆಷಲ್ ಆಗಂತೂ ಉಪೇಂದ್ರ ಅವ್ರ ಮೂವಿಲಿ ಇದ್ದೇ ಇರುತ್ತೆ. ಆದರೆ ಸಿನಿಮಾ ಕತೆ ಏನು ಅಂದರೆ ಯಾರೂ ಅಷ್ಟು ಈಸಿಯಾಗಿ ಹೇಳಲ್ಲ. ಇನ್ನೊಂದು ಸರ್ ನೋಡ್ಕೊಂಬರ್ತೀನಿ ಅಂತ ಹೇಳ್ತಾರೆ. ಮೋಸ್ಟ್ ಪ್ರಾಬಬ್ಲಿ ಈ UI ಸಿನಿಮಾನು 2 ಸರ್ ನೋಡಬೇಕಾಗುತ್ತೋ 3 ಸರ್ ನೋಡಬೇಕಾಗುತ್ತೋ ಸಿನಿಮಾ ಹೇಗಿದೆ ಅಂತ. ಸೊ ಈಗಾಗಲೇ ನೋಡಿ ಟೀಸರ್ ರಿಲೀಸ್ಗೆ ಗೆಸ್ಟ್ ಎಲ್ಲ ಬಂದಿದ್ದರು. ಅವರು ರಿಲೀಸ್ ಎಲ್ಲ ಮಾಡಿದ ನಂತರ ಅಲ್ಲು ಅರವಿಂದ್ ಸರ್ ರಿಲೀಸ್ ಮಾಡಿದ ಮೇಲೆ ಎಷ್ಟು ಬೆಸ್ಟ್ ಕಾಂಪ್ಲಿಮೆಂಟ್ ಕೊಟ್ಟರು ಅವ್ರಿಗೆ ಅಂತ. ಶಿವಣ್ಣ ಅವರು ಬೆಸ್ಟ್ ಕಾಂಪ್ಲಿಮೆಂಟ್ ಕೊಟ್ಟರು. ಇವರಂಥ ಡೈರೆಕ್ಟರ್ಸ್ ಬಿಡ್ರಿ ಅವ್ರ ಯೋಚನೆ ದೊಡ್ಡ ಲೆವೆಲ್ಲಿಗಿದೆ ಅಂತ ಹೇಳಿದ್ರು. ಸೊ ಈ ಕೊಂಬಿನ ಕುದುರೆ ಮೇಲೆ ಕಲ್ಕಿ ಅವತಾರದಲ್ಲಿ ಉಪೇಂದ್ರ ಅವರೇನೋ ಎಂಟ್ರಿ ಕೊಟ್ಟರು. ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದಾರೆ, ಭಾಳ ಡಿಫ್ರೆಂಟಾಗಿ ಕಾಣಿಸ್ಕೊಂಡಿದ್ದಾರೆ. ಎಲ್ರಿಗೂ ಇಷ್ಟ ಆಯಿತು. AI ಜಮಾನದಲ್ಲಿ ಈಗ UI ಪ್ರಪಂಚ ಓಪನ್ ಆಗ್ತಾ ಇದೆ. ನೋಡೋಣ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಉಪೇಂದ್ರ ಅವರು ಯಾವಾಗಲೂ ಹೇಳ್ತಾರೆ ಪೂರ್ತಿ ತೋರಿಸೋದಕ್ಕಾಗಲ್ಲ, ಅದಕ್ಕೆ ಅಲ್ವಾ ಒಂದೊಂದು ಚೂರು ತೋರಿಸೋದು ಅಂತ. ಈ ಟೀಸರು ನೆಕ್ಸ್ಟ್ ಟ್ರೈಲರಲ್ಲಿ ಏನು ಬರುತ್ತೆ, ಹಾಡುಗಳೆಷ್ಟು ವಿಚಿತ್ರವಾಗಿರುತ್ತೆ, ಅದೆಲ್ಲ ಕಾದು ನೋಡಬೇಕು. ಮ್ಯೂಸಿಕ್ ಅಂತೂ ಅಜನೀಶ್ ಲೋಕನಾಥ್ ಅವ್ರದ್ದು ಹೇಳೋದೇ ಬೇಡ, 100% ಅವ್ರಿಗೆ ಮಾರ್ಕ್ಸ್ ಕೊಡ್ಬೋದು. ಅಷ್ಟರ ಮಟ್ಟಿಗೆ ಇದು ಪರ್ಫಾರ್ಮೆನ್ಸ್ ಕಾಣಿಸ್ತಾ ಇದೆ. ನೋಡೋಣ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ಅಪ್ಡೇಟ್ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ ಇಮಿಡಿಯೇಟಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.